ನೋಡೆ ಕಮ್ಲಿ ಎಂತ ಕಾಲ ಬಂದ್ಬಿಡ್ತು. ಈಗ ಅದೇನೋ ಫೋನಲ್ಲಿ ಕರೆನ್ಸಿ ಎಲ್ಲ ಫ್ರೀ ಅಂತಲ್ಲ, ಎಷ್ಟೊತ್ತು ಯಾರ ಜೊತೆ ಮಾತಾಡಿದ್ರು ಏನು ದುಡ್ಡು ಖರ್ಚಾಗೋದಿಲ್ಲ ಅಂತಲ್ಲ. ಮೊದಲಿದ್ದಿದ್ದೆ ಸರಿಯಾಗಿತ್ತು, ₹1 ಕರೆನ್ಸಿಗೆ 1 ನಿಮಿಷ ಮಾತಾಡ್ಬೋದಿತ್ತು ಅಷ್ಟೇ. ಈ ನನ್ನ ಮಕ್ಕಳು ಇವಾಗ ಫ್ರೀ ಕರೆನ್ಸಿ ಅಂತ ಹೇಳ್ಬಿಟ್ಟು ಊರಾಗೆಲ್ಲ ಫೋನ್ ಮಾಡಿ ತಲೆ ತಿಂತಾರೆ. ನನ್ನ ಮಗ ಯಾವನು ನನಗೆ ಫೋನ್ ಮಾಡಿಬಿಟ್ಟು ಡಾರ್ಲಿಂಗು ಅದು ಇದು ಅಂತ ಎಲ್ಲ ಮಾತಾಡ್ತಾನೆ. ಅಯ್ಯೋ ಹಂಗೆ ಬಿಡಕ್ಕ, ಕಾಲ ಕೆಟ್ಟೋಯ್ತು, ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಕಾಲ ಕೆಟ್ಟೋಯ್ತು ಅಂತ ಹೇಳ್ತೀಯಲ್ಲ, ನಾನು ಯಾವುದೋ ಒಂದು TV ಚಾನಲ್ ನೋಡಿದ್ದು ಕಣೆ. ಅದು ಯಾವುದೋ ಮುತ್ಕಿನ ಹೇಳ್ಕೊಂಡು ಹೋಗ್ಬಿಟ್ಟು ರೇಪ್ ಮಾಡಿ ಕೊಲೆ ಮಾಡಿಬಿಟ್ಟವನೇ ಅವನು ಲೋಫರ್ ನನ್ನ ಮಗ. ಹಾಂ ಪಾಪ ಮುತ್ಕಿನೂ ಬಿಟ್ಟಿಲ್ಲ. ಹಾಂ ಎಂಥ ಕಾಲ ಬಂತು ನೋಡು, ಕಲಿಯುಗ ಅಂತ್ಯ ಆಗಕ್ಕೆ ಬಂದೈತೆ, ಅಂತ್ಯ. ಹಿಂಗೆಲ್ಲ ಅದೇ ಕಲಿಯುಗ ಅಂತ್ಯ ಆಗೋದೇ ಒಳ್ಳೇದು ಕನಕ. ಇದೆಲ್ಲ ನಮ್ಮ ಕಣ್ಣಿಂದ ನೋಡೋಕ್ಕಾಯ್ತದ? ನಾವು ಅಂದ್ ಮಾತ್ರ ಅಂತ್ಯ ಆಯ್ತದ? ಅದು ಆಗ ಕಾಲಕ್ಕಾಗುತ್ತೆ ಬಿಡು. ಮತ್ತೆ ಇನ್ನೇನು ಸಮಾಚಾರ? ಏನು ಹೇಳೋದಕ್ಕ ಸಮಾಚಾರ? ನಮ್ದು ಇದ್ದಿದೆ ಅಲ್ವಾ 3 ಹೊತ್ತು ಮನೇಲಿ ಇರೋದು, ಇನ್ನೇನು ಸಮಾಚಾರ ಹೇಳೋಣ? ಅದು ನಿಜನೇ ಬಿಡು, ನಾವೇನೋ ಊರು ಸುತ್ತಾರ ಅಲ್ಲ ಹಂಗೆ ಇಲ್ಲಿ ಹಿಂಗೆ ಅಂತ ಮಾತಾಡೋಕ್ಕೆ. ಹೋಗ್ಲಿ ಬಿಡು. ಮತ್ತೆ ಏನಕ್ಕ ನಿನ್ನ ಮಗಳು ಬಂದೇ ಇಲ್ಲ, ತುಂಬ ದಿನ ಆಯಿತು. ಅಯ್ಯೋ ಅವಳು ಬರೋದೇ ಅಪರೂಪ ಬರ್ತಾಳೆ. ಹಂಗೆ ಬಂದರೂ ನಾನು ಸೊಸೆಗೆ ಸೇರೋದಿಲ್ಲ ನೋಡು. ಹಾಂ ಪಾಪ ಹುಡುಗಿ ಇನ್ನೆಲ್ಲಿಗೆ ಹೋಗಬೇಕು, ಅಪ್ಪ ಮನೆ ಅಂತ ಮನೆಗೂ ಬರಬಾರ್ದಾ? ಎಲ್ಲರೂ ಒಂದೇ ಥರ ಇರೋದಿಲ್ಲ ಕನಕ. ಕೆಲವರು ನಾದ್ನೀರು ಅಂತಂದರೆ ಬಿತ್ತು ಸಾಯ್ತಾರೆ, ಚೆನ್ನಾಗಿ ನೋಡ್ಕೋತಾರೆ. ಆದರೆ ಇನ್ನು ಕೆಲವರು ಗಿಂಜಾಡ್ತಾರೆ, ಯಾಕಾದರೂ ಬರ್ತಾರೋ ಅಂತವ. ಇವ್ರು ಹಂಗೆ ತಾನೇ ಅವರು, ಇವ್ರು ಹೆಂಗೆ ಇವ್ರು ತವ್ರ ಮನೆಗೆ ಹೋಗ್ತಾರೆ, ಹಾಗೆ ತಾನೇ ಅವರು ಬರೋದು. ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ವಲ್ಲ, ಏನು ಮಾಡೋದು ಹೇಳು? ಎಷ್ಟು ತಿಳಿಸಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರು ಬಂದ್ಬಿಟ್ರೆ ಏನೋ ಆಗೋಯ್ತದೇನೋ ಅನ್ನೋ ಥರ ಆಡ್ತಿರ್ತಾರೆ. ಓ ಸುಧಾ, ಬಾ ಸುಧಾ, ಬಾ ಸುಧಾ, ಕುತ್ಕೋ ಬಾ. ಅಯ್ಯೋ ರಾಧಕ್ಕ, ನಿಮ್ಮ ಮನೆ ಹತ್ರ ಹೋಗಿದ್ದೆ, ನಿಮ್ಮ ಸೊಸೆ ಹೆಂಗಂತ ಅಂದ್ಲು, ಇಲ್ಲಿ ಕಮಲಾಂಟಿ ಮನೆ ತಕ್ಕ ಹೋಯ್ತೆ ಅಂತವ, ಅದಕ್ಕೆ ಈ ಕಡೆಗೆ ಬಂದೆ. ಯಾಕೆ ಸುಧಾ, ನಮ್ಮ ಮನೆಗೆ ಬರಬಾರ್ದಾ? ಹಾಂ ಕಮಲಾಂಟಿ ಮನೆ ತಕ್ಕ ಹೋಗೈತೆ ಅಂತ ಬಂದೆ ಅಂತ ಹೇಳ್ತೀಯಲ್ಲ, ಬಾ ಅವಾಗ ಫ್ರೀಯಾಗಿದ್ದಾಗ ಮನೆ ಹತ್ರ ಬಾ. ನಾನು ಒಬ್ಬಳೇ ಇರ್ತೀನಿ ಮನೇಲಿ, ಬೇಜಾರಾಗ್ತಾ ಇರುತ್ತೆ. ನೀವಾರು ಬಂದರೆ ಹೆಂಗೋ ಟೈಮ್ ಪಾಸ್ ಆಗುತ್ತೆ ನನಗೂ. ಹಾಗೇನಿಲ್ಲ ಕನಕ, ರಾಧಕ್ಕನ ಹತ್ರ ಏನೋ ಮಾತಾಡಬೇಕಾಗಿತ್ತು, ಹಾಗಾಗಿ ಮನೆ ಹತ್ರ ಹೋಗಿದ್ದೆ ಅಷ್ಟೇ. ಹೌದಾ? ಮಾತಾಡು, ಪರವಾಗಿಲ್ಲ, ಇಲ್ಲಿ ಯಾರೂ ಇಲ್ಲ ಕಣಂತೆ. ನಾನು ಕಮಲಿ ಇಬ್ಬರೇ ಮಾತಾಡ್ತಾ ಕೂತಿದ್ದು. ಏನು ವಿಷಯ ಹೇಳಿಸುದಾ? ಅದೇನು ವಿಷಯ? ಇಲ್ಲಿ ಯಾರೂ ಇಲ್ಲ ಕಣಂತ ಹೇಳು, ನಾನು ಕಮಲಿ ಇಬ್ಬರೇ ಇರೋದು. ಅಯ್ಯೋ ಅಂತ ಏನು ವಿಷಯ ಅಲ್ಲ ಕಣಕ, ಅದೇ ನಾನು ನಿನ್ಗೆ ಹೇಳಿದ್ನಲ್ಲ, ಅದೇ ಸೋಮಣ್ಣ ಹುಡುಗಿನ ಕೇಳ್ಕೊಂಬಂದಿದ್ರು ಅಂತ, ಅದ್ರ ಬಗ್ಗೆನೇ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ ಕನಕ. ನಿಂಗೆ ಅವತ್ತೇ ಹೇಳಿದ್ನಲ್ಲ, ನೋಡವ ಇನ್ನು ಓದೋ ಮಕ್ಕಳು ಓದಿಸಿ ಚೆನ್ನಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ, ಆಮೇಲೆ ಮದುವೆಗಿದ್ವೆ ಮಾಡುವಂತೆ. ಹಾಗಲ್ಲ ಕನಕ, ಈಗ ಒಳ್ಳೆ ಸಂಬಂಧ ಬಂದಾಗ ಮಾಡಿಬಿಟ್ರೆ ಒಳ್ಳೇದಲ್ವಾ? ಈಗ ನನ್ನ ಗಂಡನೂ ಕುಡ್ಕೊಂಡು ತಿರುಗ್ತಾನೆ, ಅದು ನಿಮಗೂ ಗೊತ್ತು. ಈಗ ಏನು ಹೇಳ್ತಾವ್ರೆ ಅಂತಂದರೆ, ಸೋಮಣ್ಣವ್ರು ಫೋನ್ ಮಾಡಿದರು, ವರದಕ್ಷಿಣೆ ಗಿರ್ದಕ್ಷಿಣೆ ಏನು ಬೇಡ, ಸಿಂಪಲಾಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ಬಿಡಿ, ಅವರೇ ಓದಿಸ್ಕೊತಾರೆ ಮುಂದಕ್ಕೆ, ನೀವು ಓದೋ ವಿಚಾರವಾಗಿ ಏನು ತಲೆ ಕೆಡಿಸ್ಕೊಬೇಡಿ, ಅವರೇ ಓದಿಸ್ಕೊತಾರೆ ಅಂತ ಹೇಳ್ತಾವ್ರೆ. ಅವರೇ ಓದಿಸ್ಕೋತಾರೆ ಅಂತಂದರೆ ಒಳ್ಳೇದೇ ಆಯ್ತಲ್ಲ. ಹ್ಞೂ ಅಕ್ಕ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀನಿ ನಾನು, ಮಾಡಿಕೊಟ್ಬಿಡೋಣ ಅಂತ ಅನ್ನಿಸ್ತೈತೆ. ಈಗ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರೆ ಅನ್ನೋ ಥರ ಯಾಕೆ ಮಾಡ್ಕೋಬೇಕು? ಒಳ್ಳೆ ಕಡೆಗೆ ಸಂಬಂಧ ಬಂದಾಗ ಮಾಡಿಬಿಟ್ರೆ ಒಳ್ಳೇದಲ್ವ? ಎಷ್ಟು ದಿನ ಇದ್ರೂ ಹೆಣ್ಮಕ್ಳು ಮದುವೆ ಮಾಡೋದು ತಪ್ಪಿದ್ದಲ್ಲ ಅಲ್ವಾ? ನಾಳೆ ಆಗೋದು ಇವತ್ತೇ ಆಗುತ್ತೆ ಅಷ್ಟೇ. ಅವರೇ ಓದಿಸ್ಕೊತೀನಿ ಅಂತ ಹೇಳ್ತಾವ್ರಲ್ಲ, ಇಲ್ಲೋದಿದ್ರೇನೋ ಅಲ್ಲೋದಿದ್ರೇನೋ. ನೋಡಮ್ಮ, ಒಂದು ಹುಡುಗಿನ ಮದುವೆ ಮಾಡ್ಕೊಡೋದು ಅಂತಂದರೆ ಅಷ್ಟು ಸುಲಭ ಅಲ್ಲ. ನಾವು ಇವತ್ತು ಏನು ಹೆಜ್ಜೆ ಇಡ್ತೀವೋ ನಾಳೆ ಅದೇ ಅವ್ರ ಭವಿಷ್ಯ ಆಗಿರುತ್ತೆ. ನೋಡು, ನೀನು ಯೋಚನೆ ಮಾಡು, ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡು. ಹುಡುಗ ಮನೆ ಕಡೆ ಹೆಂಗೆ, ಹುಡುಗನ ಕಡೆ ಹೆಂಗೆ ಎಲ್ಲ ತಿಳ್ಕೊ. ಹುಡುಗನ ವಿಚಾರವಾಗಿ ಕೆಲವ್ರ ಹತ್ರ ಗೊತ್ತಿರೋರ ಹತ್ರ ಹೇಳಿ ತಿಳ್ಕೊ. ನೋಡು, ಇದು ಇವತ್ತು ಮದುವೆ ಆಗಿ ನಾಳೆ ಬಿಟ್ಟೋಗೋಂಥ ಸಂಬಂಧ ಅಲ್ಲ. ಜೀವನ ಪೂರ್ತಿ ನಿನ್ನ ಮಗಳು ಅವ್ರ ಜೊತೆಯಲ್ಲಿರ್ಬೇಕಾ, ಅವ್ರ ಮನೇಲಿ ಇರಬೇಕಾ, ಹೇಗಿದೆ ಅವ್ರ ಮನೇಲಿ ಜನ ಹೇಗಿದ್ದಾರೆ, ಮನೆತನ ಹೇಗೆ, ಎಲ್ಲನೂ ತಿಳ್ಕೊಂಡು ಮಾಡು. ದುಡುಕ್ಬೇಡ. ದುಡ್ಕೋದು ಅಂತ ಅಲ್ಲ ಕನಕ, ಅದೇ ಒಳ್ಳೆ ಕಡೆಗೆ ಮದುವೆ ಮಾಡಿಕೊಟ್ರೆ ನನ್ನ ಮಗಳು ಚೆನ್ನಾಗಿರ್ತಾಳೇನೋ ಅನ್ನೋ ಒಂದು ಆಸೆ ಅಷ್ಟೇ. ನೋಡಮ್ಮ, ಈ ವಿಚಾರವಾಗಿ ನಾವೇನು ಹೇಳೋದಿಲ್ಲ, ನಿನ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡು. ಆದರೆ ಒಂದು ಮಾತ್ರ ತಲೆಲಿಟ್ಕೊ, ಇದು ನಿನ್ನ ಮಗಳು ಭವಿಷ್ಯದ ಪ್ರಶ್ನೆ ಅನ್ನೋದು ಮಾತ್ರ ಮರಿಬೇಡ. ಇಲ್ಲ ಕನಕ, ಅದಕ್ಕೆ ಒಂದು ಸರಿ ನಿಮ್ಮ ಜೊತೆ ಮಾತಾಡಿದ್ರೆ ಏನೋ ಒಂದು ಮನ್ಸ್ಕೊಂಥರ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಬಂದೆ ಅಷ್ಟೇ. ಈಗ ಆಯಿತು, ಹುಡುಗನ ಕಡೆಯವ್ರನ್ನ ಬರೋಕ್ಕೆ ಹೇಳ್ತೀನಿ. ಹುಡುಗ ಹೆಂಗೆ, ಹುಡುಗನ ಮನೆತನ ಹೆಂಗೆ ಎಲ್ಲನೂ ನೋಡಿ ತಿಳ್ಕೊಂಬಿಟ್ಟು ಆಮೇಲೆ ಮದುವೆ ಮಾಡೋಣ. ನೀವು ಬರಬೇಕು ಅಕ್ಕ. ಅಯ್ಯೋ ಅದಕ್ಕೇನು ಬಿಡಿಸದ, ನಾನು ಬರ್ತೀನಿ, ಕಮ್ಲಿನೂ ಬರ್ತಾಳೆ. ಏನು ಕಮ್ಲಿ, ನೀನು ಬರ್ತೀಯ ತಾನೇ? ಅಯ್ಯೋ ಬರ್ತೀನಕ್ಕ, ಅದು ನಮ್ಮನೆ ಮಗಳಿದ್ದಂಗಲ್ವಾ. ಸರಿ, ಇನ್ನೇನು, ಕಮ್ಲಿನೂ ಬರ್ತಾಳೆ, ನಾನು ಬರ್ತೀನಿ. ನೋಡೋಣ ಬಿಡು, ಹುಡುಗನ ಮನೆ ಕಡೆ ಹೆಂಗಿದ್ದಾರೆ ಏನು ಎತ್ತ ಅಂತ ತಿಳ್ಕೊಂಡು ಆಮೇಲೆ ಮದುವೆ ಮಾಡಿದ್ರಾಯ್ತು. ಸರಿ ಅಕ್ಕ, ಹಾಗೆ ಆಗಲಿ ಬಿಡಿ. ಇನ್ನೊಂದು ವಿಷಯ ಹೇಳ್ತೀನಿ ಸುಧಾ, ಬೇಜಾರು ಮಾಡ್ಕೋಬೇಡ. ಹುಡುಗನ ಮನೆ ಕಡೆ ಚೆನ್ನಾಗಿದ್ದಾರೆ, ಹುಡುಗನ ಮನೆ ಶ್ರೀಮಂತರು ಅಂತ ಮದುವೆ ಮಾಡೋಕ್ಕೆ ಹೋಗಬೇಡ. ಹುಡುಗ ಬಡವ ಆದರೂ ಪರವಾಗಿಲ್ಲ, ಹುಡುಗಿನ ಚೆನ್ನಾಗಿ ನೋಡ್ಕೋಬೇಕು, ಆ ಥರ ಹುಡುಗ ಮದುವೆ ಮಾಡಬೇಕು. ಈಗ ನಾನು ಬಡವ್ರಿಗೆ ಮದುವೆ ಮಾಡು ಅಂತ ಹೇಳ್ತಿಲ್ಲ, ಒಳ್ಳೆ ಕಡೆ ಸಂಬಂಧ ಬಂದೈತಾ, ಹುಡುಗ ಹೆಂಗೆ ಏನು ಅಂತ ತಿಳ್ಕೊ, ಬರೀ ದುಡ್ಡಿನ ಮುಖ ನೋಡಬೇಡ ಅಷ್ಟೇ. ನೀನು ಹೇಳೋದು ನಿಜ ಕಣಕ್ಕ.
ನಾನು ಯೋಚನೆ ಮಾಡ್ತಾ ಇದ್ದೀನಿ ಅದನ್ನೇನೆ. ಈಗ ನಾವೆಲ್ಲ ಅನುಭವಿಸ್ತಿರೋ ಥರ ನಮ್ಮ ಮಕ್ಕಳು ಅನುಭವಿಸ್ಬಾರ್ದು ಅನ್ನೋದೇ ನಮ್ಮ ಆಸೆ. ಏನಕ್ಕ ನಿಮ್ಮ ಸೊಸೆ ಮಗ ಎಲ್ಲ ಎಲ್ಲಿಗೆ ಹೋದ್ರು? ಅಯ್ಯೋ ಅದು ಏನೋ ಶಾಪಿಂಗ್ ಮಾಡ್ತೀನಿ ಅಂತ ಕರ್ಕೊಂಡೋಗಳು ಕಣವ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಹಿಂಗೆ ಹೋಯ್ತಾ ಇದ್ದೀವಿ ಅಂತ ಅಂದರು. ಸರಿ ಆಯಿತು ಹೋಗಿ ಬನ್ರಪ್ಪ ಅಂತ ಹೇಳಿ ಕಳಿಸ್ದೆ. ಇನ್ನು ನಮ್ಮನೆಯರೋ ಕಾಲ ಚಕ್ರ ಕಟ್ಕೊಂಡಿರ್ತಾರೆ, ಊರೆಲ್ಲ ಸುತ್ತಾ ಇರ್ತಾರೆ. ಏನು ಮಾಡ್ತೀಯಾ ಅಕ್ಕ? ಯಾವುದೋ ಗಾಡಿ ಬಂದಂಗೆ ಸೌಂಡ್ ಆಯಿತು. ನಿಮ್ಮ ಮಗ ಸೊಸೆ ಬಂದರು ಅನಿಸುತ್ತೆ. ಬಂದ್ರಲ್ಲ, ಇಷ್ಟೊತ್ತವರೆಗೂ ಕೇಳ್ತಾ ಇದ್ರಲ್ಲ, ನೋಡ್ರವ ಬಂದರು. ಏನಮ್ಮ, ಏನು ನಮ್ಮ ಬಗ್ಗೆನೇ ಮಾತಾಡ್ತಿದ್ರಿ ಅನ್ಸುತ್ತೆ. ಅಯ್ಯೋ ಹಂಗೇನಿಲ್ಲ ಕಣಪ್ಪ, ಹಂಗೆ ಬಂದ ಏನು ಮಗ ಸೊಸೆ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ತಾ ಇದ್ದೋ ಅಷ್ಟೇ. ಏನೋ ಪೇಟೆಗೆ ಹೋಗಿದ್ರಂತೆ? ಹ್ಞೂ ಆಂಟಿ, ಸ್ವಲ್ಪ ಏನೇನೋ ಶಾಪಿಂಗ್ ಮಾಡಬೇಕು ಅಂತ ಅಂದ್ಲು, ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ಆಂಟಿ ನಿಮಗೆ ಕಾಫಿ ಮಾಡ್ಕೊಂಬರಲ್ಲ ನಾನು? ನೋಡು ಎಷ್ಟು ಒಳ್ಳೆ ಗುಣ ಐತೆ. ಹಾಂ ಇಷ್ಟ ಅಮ್ಮ ಕೇಳೋದು. ಈಗ ಮನೆಗೆ ಯಾರೇ ಬಂದ್ರು ನಗ್ನಗ್ತಾ 4 ಮಾತಾಡಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ, ಮನೆಯವ್ರಿಗೂ ಖುಷಿ ಆಗುತ್ತೆ, ಬಂದವ್ರಿಗೂ ಖುಷಿ ಆಗುತ್ತೆ. ಬೇಡಮ್ಮ, ನಿಮ್ಮ ಅತ್ತೆ ಮಾಡಿಕೊಟ್ಟಿದ್ಲು, ಕಾಫಿ ಕುಡ್ತಿದ್ದೀನಿ, ಹೋಗಿ ಹೊರಗಡೆಯಿಂದ ಬಂದಿದ್ದೀರಾ, ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗೋಗಿ. ಸರಿ ಆಂಟಿ ಆಯಿತು. ಪರವಾಗಿಲ್ಲ ಕಡೆ ಕಂಬ್ಲಿ, ನಿನ್ನ ಸೊಸೆ ನಾನು ಪರವಾಗಿಲ್ಲ, ಮಾತುಕತೆಯಲ್ಲೆಲ್ಲ ಚೆನ್ನಾಗಿ ಮಾತಾಡಿಸ್ತಾಳೆ. ಅಯ್ಯೋ ಅದರಲ್ಲೇನು ತೊಂದರೆ ಇಲ್ಲ ಕಣಕ, ಮಾತಾಡಿಸ್ತಾಳೆ. ಆದರೆ ಅಡುಗೆ ಊಟ ತಿಂಡಿ ಏನು ಮಾಡೋಕ್ಕೆ ಬರೋದಿಲ್ಲ ಕಣಕ. ಬಿಡಕ್ಕ, ಹೋಗ್ತಾ ಹೋಗ್ತಾ ಕಲ್ತ್ಕೊತಾರೆ. ಈಗ ನನ್ನ ಮಗಳನ್ನೇ ನೋಡಿ, ನನ್ನ ಮಗಳಿಗೆ ಏನೂ ಮಾಡೋಕ್ಕೆ ಬರಲ್ಲ. ಈಗ ಮದುವೆ ಮಾಡ್ತಾ ಇಲ್ವಾ, ಅದನ್ನು ಮಾತಾಡಿದ್ದೀವಿ, ಹಿಂಗೆ ಕೆಲಸ ಕಾರ್ಯ ಬರಲ್ಲ, ಹಿಂಗೆ ಓದ್ಕೊಂಡಿದ್ದು ಹುಡುಗಿ ಅಂತ ಹೇಳಿದ್ದೀವಿ, ನಾವು ಕಲಿಸ್ಕೋತೀವಿ ಅಂತ ಹೇಳಿದ್ದಾರೆ. ಏನೋ ಅಪ್ಪ ಯೋಚನೆ ಮಾಡಬೇಕು. ಆದಷ್ಟು ಮಕ್ಳುಗಳಿಗೆ ಒಂದು 30 ಜಾಸ್ತಿ ಆಗುತ್ತೆ, ಒಂದು 25 ವರ್ಷಕ್ಕೆ ಮದುವೆ ಮಾಡಿದ್ರೆ ಸಾಕು ಕಣಕ್ಕ. ಅಷ್ಟೊತ್ತಿಗೆಲ್ಲ ಅದು ಓದಿ ಮುಗ್ದಿರುತ್ತೆ, ಏನೋ ಒಂದು ಜೀವನಕ್ಕೊಂದು ದಾರಿ ಅಂತ ಹುಡ್ಕೊಂಡಿರ್ತಾರೆ. ನೋಡಬೇಕು. ಅಯ್ಯೋ ನೀನಂಗೆ ಅಂತೀಯ ಕಂಬ್ಲಿ, ಈಗಿನ ಕಾಲ ಕೆಟ್ಟೋಗೈತೆ ಕಣ. ಏನಂದರೆ ಈಗ ಮದುವೆ ವಯಸ್ಸಿಗೆ ಬಂತು, ಮದುವೆ ವಯಸ್ಸು ಅಲ್ಲ, ಈ ಕಾಲೇಜ್ ಮೆಟ್ಲು ಹತ್ಬಿಟ್ಟು ಅಂತ ಅಂದರೆ ಹುಡುಗರಿಗೆ ಕೈ ಕಾಲೇ ನಿಲ್ಲೋದಿಲ್ಲ. ಹುಡುಗರು ಅಷ್ಟೇ, ಹುಡುಗಿರು ಅಷ್ಟೇ, ಲವ್ ಗಿವು ಅಂತ ಮಾಡ್ಕೊಂಡು ಅಪ್ಪ ಅಮ್ಮಂಗೆ ವಿರೋಧ ಮಾಡ್ಕೊಂಡು ಓಡೋಯ್ತಾರೆ, ಮದುವೆ ಆಯ್ತಾರೆ. ಕೊನೆಗೆ ಎಲ್ಲರೂ ಚೆನ್ನಾಗಿದ್ದರೆ ಅದೊಂಥರ, ಅಲ್ಲೂ ಬಿಟ್ಕೊಟ್ಟು ಓಡ್ಬರ್ತಾರೆ. ಅಯ್ಯೋ ಈಗಂತೂ ಟಿ ವಿನಲ್ಲಿ ನ್ಯೂಸ್ಗಳು ನೋಡಿ ನೋಡಿ ಸಾಕಾಗಿ ಹೋಗೈತೆ. ಎಲ್ಲಿ ನೋಡಿದ್ರು ಅವಳ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ, ಅವನ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ, ಗಂಡ ಹೆಂಡತಿ ಕೊಂದ, ಹೆಂಡತಿ ಗಂಡನ ಕೊಂದ್ಲು. ಅಯ್ಯೋ ದೇವ್ರೆ, ಇದೇ ನ್ಯೂಸು. ಈಗ ಮೊನ್ನೆ ಅದೆಲ್ಲ ಇದ್ರ ಹತ್ರ, ಏನೋ ಹಾಸನದ ಹತ್ರ ಯಾವುದೋ ಒಂದು ಹುಡುಗಿ ಮದುವೆನೇ ನಿಲ್ಲಿಸ್ಬಿಡ್ತಾನೆ. ತಾಳಿ ಕಟ್ಟೋ ಟೈಮಲ್ಲಿ ಮದುವೆ ಬೇಡ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಂತೆ. ಪಾಪ ಹುಡುಗ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅಂತೆ. ನೋಡು, ಅಪ್ಪ ಅಮ್ಮ ಗೌರ್ಮೆಂಟ್ ಕೆಲಸದ ಹುಡುಗನೇ ಬೇಕು ಅಂತ ಹುಡುಕ್ತಾ ಇರ್ತಾರೆ, ಮಕ್ಕಳು ಚೆನ್ನಾಗಿರಲಿ ಅಂತ. ಮಕ್ಳುಗಳು ಹಿಂಗೆ ಮಾಡಿಬಿಡ್ತವೆ. ಕೊನೆ ಮೂಮೆಂಟಲ್ಲಿ ಮದುವೆ ನಿಲ್ಸೋ ಬದಲು ಮೊದಲೇ ಮದುವೆ ಇಷ್ಟ ಇಲ್ಲ ನನಗೆ ಅಂತ ಹೇಳಿದ್ರೆ ಆಯ್ತಿಲ್ವಾ? ಮದುವೆಗೆ ಮಾಡಿರೋ ಖರ್ಚು ವೆಚ್ಚ ಹುಸಿಯಾಗಿರ್ತದೆ. ಒಂದು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಗಾದೆನೇ ಐತೆ. ಅಂಥದ್ರಲ್ಲಿ ಅಪ್ಪ ಅಮ್ಮ ಕಷ್ಟಪಟ್ಟು ಎಲ್ಲ ಹೊಂದಿಸ್ಕೊಂಡು ಮದುವೆ ರೆಡಿ ಮಾಡಿ ಮಂಟಪದವ್ರಿಗೂ ಬಂದು ಮದುವೆ ನಿಲ್ಲಿಸ್ಬಿಡ್ತಂತಲ್ಲ ಹುಡುಗಿ. ಕೊನೆಗಲ್ಲೆಲ್ಲ ದೇವಸ್ಥಾನದಲ್ಲಿ ಹೋಗಿ ಅವಳು ಇಷ್ಟಪಟ್ಟಿದ್ದು ಹುಡುಗನ್ನೇ ಮದುವೆ ಆಯ್ತಂತೆ. ಮೊದಲೇ ಹೇಳಿರ ಪಾಪ ಅವ್ರ ಅಪ್ಪ ಅಮ್ಮ ಮದುವೆ ಖರ್ಚು ಮಾಡಿ ದುಡ್ಡಾದ್ರೂ ಉಳಿತಿತ್ತ? ಆ ಹುಡುಗ ಅದು ಎಷ್ಟು ಆಸೆ ಇಟ್ಕೊಂಡಿತ್ತು ನಾನು ಮದುವೆ ಇವತ್ತು ಅಂತವ. ಆ ಹುಡುಗಂಗೂ ನಿರಾಸೆ ಆಯ್ತಾ? ಅಯ್ಯೋ ನೀನಂಗೆ ಅಂತೀಯಕ್ಕ. ಮೊನ್ನೆ ಯಾರೋ ಅವಳ ಹೆಂಡತಿ ಯಾರ ಜೊತೆನೋ ಸಂಬಂಧ ಇಟ್ಕೊಂಡವಳೆ ಅಂತ ಹೇಳ್ಬಿಟ್ಟು ಅವಳ ತಲೆನೇ ಕತ್ತರಿಸ್ಬಿಟ್ಟು ಸ್ಟೇಷನ್ಗೆ ತೊಗೊಂಡೋಗಿದಂತೆ ಗಂಡ. ಏನು ಮಾಡ್ತೀಯ ಹಿಂಗಾದ್ರೆ? ಎಲ್ಲ ನಡೀತಾವೆ ಕಣವ, ಎಲ್ಲ ನಡೀತಾವೆ. ಆಮೇಲೆ ಯಾರೋ ಒಬ್ಳು ಮಗುನೇನೆ ನೀರೊಳಗೆ ತಳ್ಳಿ ಸಾಯಿಸ್ಬಿಟ್ಟವಳೆ, ಸ್ವಂತ ಮಗು, ತಾನು ಹೆತ್ತಿರೋ ಮಗುನ. ಇದೆಲ್ಲ ನೋಡ್ತಾ ಇದ್ರೆ ಅಯ್ಯೋ ದೇವ್ರೆ, ಈ ಪ್ರಪಂಚದಲ್ಲಿ ಏನೇನು ನಡೀತೈತಪ್ಪ, ಯಾಕಪ್ಪ ಹಿಂಗಾಯ್ತೈತೆ ಅಂತ ಅನ್ನಿಸ್ತಿದೆ. ಬೆಲೆ ಇಲ್ಲ ಕನಕ, ಮನುಷ್ಯತ್ವ ಅನ್ನೋದೇ ಸತ್ತೋಗ್ಬಿಟ್ಟೈತೆ. ಯಾರ ಮೇಲೂ ಕನಿಕರ ಇಲ್ಲ, ಪ್ರೀತಿ ಇಲ್ಲ. ಏನೋ ಈಗ ಒಂದು ಮೊಬೈಲ್ ಇಟ್ಬಿಟ್ರೆ ಅದ್ರೊಳಗಡೆನೇ ಇರ್ತಾರೆ ಹೊರತು ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ, ಏನು ಮಾಡ್ತಿದ್ದಾರೆ, ನಮ್ಮ ಮನೆಯಲ್ಲಿ ಅವರಿದ್ದಾರೆ ಇವರಿದ್ದಾರೆ, ಅವ್ರ ಜೊತೆ ಮಾತಾಡಬೇಕು ಇವ್ರ ಜೊತೆ ಮಾತಾಡಬೇಕು, ಏನೇನೂ ಇಲ್ಲ. ಊಟ ಮಾಡ್ಬೇಕಾದ್ರೂ ಮೊಬೈಲು, ತಿನ್ಬೇಕಾದ್ರೂ ಮೊಬೈಲು, ಮಲಗಿದ್ದಾಗಲೂ ಮೊಬೈಲು, ಎದ್ದಾಗಲೂ ಮೊಬೈಲು, ದಿನ ಇಡೀ ಮೊಬೈಲು. ನಮ್ಮವರು ತಮ್ಮವರು ಅನ್ನೋ ಒಂದು ಭಾವನೆನೇ ಕಮ್ಮಿ ಆಗ್ತಾ ಬರ್ತಾ ಇದೆ. ನೀನು ಹೇಳೋದು ನಿಜನೇ ಕಂಬ್ಲಿ. ನಮ್ಮವರು ತಮ್ಮವರು ಅನ್ನೋ ಭಾವನೆಗಳು ಮನುಷ್ಯನಲ್ಲಿ ಬರ್ತಾ 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 ಮನುಷ್ಯತ್ವನೇ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಕನಕ ಇದೆಲ್ಲ ನೋಡೋದಕ್ಕೆ ಸುಮ್ಮನೆ ಮದುವೆ ಮಾಡಿಕೊಟ್ಬಿಟ್ರೆ ಹೆಂಗೋ ಅವಳ ಜೀವನದಲ್ಲಿ ಅವಳು ಚೆನ್ನಾಗಿರಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನೇನಿಲ್ಲಕ್ಕ. ನನ್ನ ಗಂಡನ ಹಿಂಗೆ ಕುಡ್ಕೊಂಡು ತೂರಾಡ್ತಾ ಇರ್ತಾನೆ, ಅವನು ಯಾವ ಕಾಲಕ್ಕೆ ಮದುವೆ ಮಾಡಬೇಕು ಎಲ್ಲ ಹೊಂದಿಸ್ಕೊಂಡು. ಸರಿ ಅಮ್ಮ, ನಿನ್ನಿಷ್ಟ. ನೋಡು ಹುಡುಗ ಮನೆ ಕಡೆನೂ ಹೆಂಗವ್ರೆ ಏನೇ ಅಂತ ವಿಚಾರಿಸ್ಕೊಂಡು ಮಾಡು. ಅದಕ್ಕೇನು, ನಮ್ಮಿಂದನೇ ಏನಾದರೂ ಸಹಾಯ ಆಗಬೇಕು ಅಂದರೆ ಕೇಳು, ಮಾಡ್ತೀವಿ ನಾವು. ಸರಿ ಅಕ್ಕ, ಆಯಿತು. ಹಂಗಾದ್ರೆ ಇದನ್ನು ಮಾತಾಡೋಣ ಅಂತಲೇ ನಿಮ್ಮ ಮನೆ ಹತ್ರ ಹೋಗಿದ್ದೆ, ನಿನ್ನ ಸೊಸೆ ಹಂಗಂದಿದ್ದಕ್ಕೆ ಈ ಕಡೆ ಬಂದೆ ಅಷ್ಟೇ. ಸರಿ ಕನಕ, ನನಗೂ ಕೆಲಸ ಐತೆ, ಓಡ್ತೀನಿ. ಇರೇ ಸುಧಾ, ಹಿಂಗೆ ಬಂದು ಹಿಂಗೆ ಹೋಯ್ತೀಯಲ್ಲ, ಇರೋ ಒಂದು ಲೋಟ ಕಾಫಿ ಮಾಡ್ಕೊಬರ್ತೀನಿ. ಅಯ್ಯೋ ಕಾಫಿ ಗೀಫಿ ಏನು ಬೇಡಕ್ಕ, ಈಗ ಓಡ್ತೀನಿ ನಾನು. ನನಗೂ ಕೆಲಸ ಐತೆ, ಒಂಚೂರು ಕೆಲಸ ಐತೆ, ಹಾಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಸರಿ ಸುಧಾ, ಬಾ, ನಾನು ಬರ್ತೀನಿ.
ಹೋಗೋಣ, ನಾನು ಬಂದು ತುಂಬ ಹೊತ್ತಾಯಿತು. ಇನ್ನೇನು ಅವ್ರ ಮಗ ಸೊಸೆನೂ ಬಂದ್ರಲ್ಲ. ಅವ್ರು ಬಂದರೆ ಏನಕ್ಕ, ಕುತ್ಕೊಳ್ಳಿ, ಅದಕ್ಕೇನಂತೆ, ಮಗ ಸೊಸೆ ಬಂದರು ಅಂತ ಹೋಗೋ ಅವಶ್ಯಕತೆ ಏನಿಲ್ಲ. ಚೇಚೆ ಹಂಗಲ್ಲ ಕಡೆ, ನಿನ್ನ ಮಗ ಸೊಸೆ ಬಂದರು ಅಂತ ಹೋಯ್ತಾ ಇಲ್ಲ. ನಾನು ಬಂದು ತುಂಬ ಹೊತ್ತಾಯ್ತಲ್ವಾ, ನೋಡ್ತೀನಿ ನನ್ನ ಸೊಸೆ ಏನು ಮಾಡ್ತಾವಳೆ ಅಂತ. ಅಲ್ಲವೇ ಗಿಡ್ಡ ಹತ್ರ ಎಲ್ಲ ಗೊಬ್ಬರ ಹಾಕಿ ನೀಟಾಗಿ ಕ್ಲೀನ್ ಮಾಡು, ಕಸ ಎಲ್ಲ ಗುಡಿಸು ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅಂಗಳ ಬಗಲ ಎಲ್ಲ ಗುಡಿಸು ನೀಟಾಗಿ ಅಂತ. ಏನೇನು ಮಾಡೋಳು ನೋಡ್ತೀನಿ. ನನ್ನ ಸೊಸೆಗೂ ಏನು ಬರೋಕ್ಕಲ್ಲ, ಎಲ್ಲನೂ ಹೇಳಿ 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 ಮಾಡಿಸ್ಬೇಕು. ನಿನ್ನ ಸೊಸೆ ಹೇಳಿಸ್ಕೊಂಡಾರು ಮಾಡ್ತಾಳೆ, ನನ್ನ ಸೊಸೆ ಏನು ಮಾಡೋದೇ ಇಲ್ಲ ಕನಕ. ಏನು ಮಾಡೋದು ನೋಡಿಗ, ಬಂದರು ಒಳಗೆ ಹೋಗಿ ಸೇರ್ಕೊಂಡವ್ರೆ. ಇನ್ಯಾವ ಬರ್ತಾಳೋ ಈಚೆಗೆ, ಎಲ್ಲ ನಾನೇ ಮಾಡಬೇಕು. ಹೇಳ್ಕೊಟ್ರು ಕಲಿಯೋದಿಲ್ಲ ಅವಳು. ಇನ್ನು ಮನೇಲಿ ಹಂಗೆ ಹಿಂಗೆ ಅಂತ ಮಾತಾಡೋಕೆ ಹೋದ್ರೆ ಇನ್ನು ಮನಸ್ತಾಪಗಳಾಯ್ತವೆ ಅಂದ್ಬಿಟ್ಟು ನಾನೇ ಏನು ಮಾತಾಡೋಕೆ ಹೋಗಲ್ಲ. ಹೋಗ್ಲಿ ಬಿಡು, ನಿಧಾನ ಕೂರಿಸ್ಕೊಂಡು ಹೇಳು, ನಿಧಾನಕ್ಕೆ ಹೇಳು. ಏನಾರು ತಿಳಿಗಿಳ್ಕೊತಾಳ ನೋಡೋಣ. ಅಯ್ಯೋ ಏನು ತಿಳ್ಕೊತಾಳೋ ಏನೋ, ಬಿಡಕ್ಕ, ಅವಳು ಯಾವಾಗ ತಿಳ್ಕೊತಾಳೋ ಆಗ ತಿಳ್ಕೊಳ್ಳಿ. ಸರಿ, ಹಂಗಾದ್ರೆ ನಾನು ಹೊರಡ್ತೀನಿ ಕಮ್ಲಿ. ಹ್ಞೂ ಅಕ್ಕ, ನಾನು ಹೊರಡ್ತೀನಿ. ಏನು ಬೇಜಾರು ಮಾಡ್ಕೊಬೇಡಿ, ಇನ್ನೊಂದು ಸರಿ ಬರ್ತೀನಿ. ಸರಿ ಆಯಿತು. ಮತ್ತೆ ಊಟ ಬನ್ನಿ ಬನ್ನಿ, ಅವಾಗವಾಗ ಏನು ತೊಂದರೆ ಇಲ್ಲ. ನನ್ನ ಸೊಸೆ ಇದ್ರೇನು, ಯಾರಿದ್ರು ಏನೂ ಅನ್ನಲ್ಲ, ಬನ್ನಿ. ಸರಿ ಆಯಿತು ಬಿಡು, ಬರ್ತೀವಿ.